ಓದುತ್ತಿದ್ದೇನೆ. ಎಲ್ಲರಿಗೂ ಶುಭ ಸಂಜೆ. ಇಂದು ನಮಗೆಲ್ಲರಿಗೂ ವಿಶೇಷವಾದ ದಿನ. ದಶಕಗಳ ಕಾಲ ಸಮಾಜಕ್ಕೆ ಇಂದು ನಿರಂತರ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದಿದ ನನ್ನ ಪ್ರೀತಿಯ ತಾತನವರಾದ ಪ್ರಕಾಶ್ ಪತ್ತಾರ್ ಅವರ ಬಗ್ಗೆ 2 ಮಾತನಾಡುತ್ತೇನೆ. ಬಂತು ಪೋಸ್ಟ್ ಬಂತು ಎಂಬ ಇವರ ಧ್ವನಿ ಕೇಳಿದ ಕೂಡಲೇ ಮನೆ ಬಾಗಿಲ ಬಳಿ ಓಡಿ ಬರುತ್ತಾರೆ. ಕರ್ತವ್ಯ ನಿಷ್ಠೆ, ಕಠಿಣ ಪರಿಶ್ರಮ. ನನ್ನ ತಾತ ಒಬ್ಬ ಪೋಸ್ಟ್ಮ್ಯಾನ್ ಅಷ್ಟೇ ಆಗಿರಲಿಲ್ಲ, ಇವರು ಜನರ ಪಾಲಿನ ಭರವಸೆ ದೂತರಾಗಿದ್ದರು. ಮಳೆ ಬಿಸಿಲು ಚಳಿ ಇರಲಿ ಹೆಗಲ ಮೇಲೆಂದು ಚೀಲ ಹಾಕಿಕೊಂಡು ಮನೆ ಬಾಗಿಲಿಗೆ ಪತ್ರ ತಲುಪಿಸುತ್ತಿದ್ದರು. ಇವರು ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಒಂದು ದಿನವೂ ಬೇಸರ ಮಾಡಿಕೊಳ್ಳದೆ ಸದಾ ಹಸನ್ಮುಖಿಯಾಗಿ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅವರ ಈ ಕರ್ತವ್ಯನಿಷ್ಠೆ ನಮ್ಮ ಇಡೀ ಕುಟುಂಬಕ್ಕೆ ಹೆಮ್ಮೆ ಮತ್ತು ದಾರಿದೀಪವಾಗಿದೆ. ನಿಮಗೆ ನಿಮ್ಮ ವೃತ್ತಿ ನಿಮ್ಮ ವಿಶ್ರಾಂತಿಯ ಸಮಯ, ನಿಮ್ಮ ಮುಂದಿನ ವೃತ್ತಿ ಜೀವನದ ಆರೋಗ್ಯ, ನೆಮ್ಮದಿ ಮತ್ತು ಸಂತೋಷದಿಂದ ಕೂಡಿರಲಿ. ನಮಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ.